ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಕ್ಕಪ್ಪ ಬಂದಿದ್ದೀನಿ ಅಂದರೆ ಮತ್ತೆ ಪೋಟೋ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಇವತ್ತು ಬೆಂಗಳೂರಲ್ಲಿ ಪೋಟೋ ಡ್ಯೂಟಿ ಮಾಡೋಕ್ಕೆ ಹೋಗ್ತಿಲ್ಲ, ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇಲ್ಲೂ ಆರ್ಡರ್ಸ್ಗಳು ಬರ್ತಾವಂತೆ. ಬನ್ನಿ, ಎಷ್ಟು ಆರ್ಡ್ರ್ ಬರ್ತವೆ, ಯಾವ ಥರ ಇವತ್ತು ಅರ್ನಿಂಗ್ ಆಗುತ್ತೆ ಅನ್ನೋ ತಿಳಿಸ್ಕೊಡ್ತೀನಿ. ಈಗ ನಾನು ದಾವಸ್ಪೇಟೆಯಲ್ಲಿದ್ದೀನಿ, ಬನ್ನಿ ದೊಡ್ಡಬಳ್ಳಾಪುರ ಹೋಗೋಣ. ನೋಡಿ, ಇವರೇ ನಮ್ಮ ಸ್ನೇಹಿತರು ಯಶವಂತ್ ಅಂತ. ಇವ್ರದ್ದೇ ID ಇಸ್ಕೊಂಡಿರೋದು ನಾನು. ಅಲ್ಲ, ನಾನು ಯಾರು ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನಿಸುತ್ತೆ ನಿಮಗೆ. ಗೊತ್ತಿರಲಿಲ್ಲ ಅಂತಂದರೆ ಯಶವಂತ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸರ್ಚ್ ಮಾಡಿರಿ. ಬನ್ನಿ ಇವಾಗ ಫಸ್ಟ್ ಆನ್ಲೈನ್ ಹೋಗೋಣ. ಬನ್ನಿ, ಲೆಟ್ಸ್ ಗೋ ಆನ್ಲೈನ್. ದಾವಸ್ಪೇಟೆಯಲ್ಲಿ ಯಾವುದೇ ರೀತಿ ಆರ್ಡ್ರು ಬರಲಿಲ್ಲ ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ. ಬನ್ನಿ ದೊಡ್ಡಬಳ್ಳಾಪುರ ಹೋಗೋಣ. ನೋಡಿ, ಈಗ ತಾನೇ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದ್ವಿ. ಈಗ ಬಂದ್ಬಿಟ್ಟು ಆನ್ಲೈನ್ಗೆ ಹೋಗೋಣ. ಇಲ್ಲಿ ಯಾವನ ಆರ್ಡ್ರ್ ಬರ್ತವೆ, ಅದು ಎಲ್ಲಿಗೆ ಬರ್ತವೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬೆಂಗಳೂರಿಗೂ ಬರ್ಬೋದು, ದಾವಸ್ಪೇಟೆಗೂ ಬರ್ಬೋದು. ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಆನ್ಲೈನ್ಗೆ ಹೋಗೋಣ. ನೋಡಿ, ಆನ್ಲೈನ್ಗೆ ಹೋಗಿದ್ದೀನಿ. ಆರ್ಡ್ರು ಬರೋ ತನಕ ಬನ್ನಿ ಕಾಯೋಣ. ನೋಡಿ, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬಂದಿದ್ದೀವಿ. ಫುಲ್ಲು ಖಾಲಿ ಹೊಡಿತಾ ಇದೆ ಏರಿಯಾ. ಆಲೇ ಬಂದು ಸುಮಾರು ಒಂದು 20 ನಿಮಿಷ ಮೇಲಾಯಿತು, ಯಾವುದೇ ರೀತಿ ಆರ್ಡ್ರ್ ಇಲ್ಲ. ಕಾಯ್ತಾ ಇದ್ದೀವಿ. ನೋಡಿ, ಫುಲ್ಲು ಖಾಲಿ ಹೊಡಿತಾ ಇದೆ, ಅಲ್ಲಲ್ಲಿ ಇದ್ದಾವೆ. ಬನ್ನಿ, ಒಂದು 2-3 ರೌಂಡ್ ಹಾಕೋಣ. ಮೋಸ್ಟ್ಲಿ ಆಗೋಣ, ಸಿಗ್ಬೋದೇನೋ ಆರ್ಡ್ರ್ಗಳು, ನೋಡೋಣ. ಇಲ್ಲಾಂದರೆ ಬಂದಿದ್ದಕ್ಕೆ ತುಂಬ ಲಾಸ್ ಆಗಿಬಿಡುತ್ತೆ, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದಕ್ಕೆ. ನಡೀರಿ ಹೋಗೋಣ. ಯಾವ ಕಡೆ ಹೋಗೋಣ? ಎಷ್ಟು ರೈಟು ಲೆಫ್ಟು? ಸೀದಾ ಸ್ಟ್ರೈಟ್ ರೋಡ್ ಇಲ್ಲ ಬ್ರೋ. ಹಾಕಲ್ಲ, ಮೇನ್ ರೋಡ್ ಸ್ಟ್ರೈಟ್ ಹೇಳಿದ್ದು. ಸ್ಟ್ರೈಟ್ ಅಂತ ನಾನು ಬೇರೆ ಒಳಗೆ ಹೋಗ್ಬೇಕಾಯ್ತದೆ ಅಷ್ಟೇ. ಹೌದಾ? ರೋಡ್ ಒಂದೊಂದು ಹಾಕಿದ್ದಾರೆ. ರೋಡು ಇದ್ದಾವೆ ಆ ಕಡೆ ಎಲ್ಲ. ಇನ್ನೂ ಅಲ್ಲಿ ನೋಡಿ, ಆ ಕಡೆ ನಾವು ಅವಲೇ ನಿಂತ್ಕೊಂಡಿದ್ದೀವಿ. ಲೆಫ್ಟ್ ಟರ್ನ್ ಆಯ್ತಲ್ಲ ರೋಡು. ಲೆಫ್ಟಲ್ಲೆಲ್ಲ ದೊಡ್ಡದಲ್ಲೇ ಇದ್ದಾವೆ. ಬನ್ನಿ, ಆದರೂ ಒಂದು ರೌಂಡ್ ಹಾಕ್ಕೊಂಡು ನಿಮಗೂ ತೋರಿಸ್ಕೊಂಡು ಆರ್ಡ್ರ್ ಬರ್ತದೆ ಅಂತ ಅನ್ಸುತ್ತೆ. ಇಲ್ಲಿ ರೈಟ್ ರೋಡ್ ಇದೆ ಅಲ್ವಾ? ರೈಟ್ ಇಲ್ಲ, ಲೆಫ್ಟ್ ಇದೆ. ಲೆಫ್ಟಿಗೆ ತಗೊಳ್ಳೋದು ನಡೀರಿ. ಮೇ ಬಿ ಆ ಕಡೆ ರೈಟ್ ಸೈಡಲ್ಲಿ ಜಾಸ್ತಿ ಇಂಡಸ್ಟ್ರಿಗಳು ಕಾಣಿಸ್ತಾವ ನನಗೆ. ಹೌದಾ? ನನಗೆ ಲೆಫ್ಟಲ್ಲಿ ಕಾಣಿಸ್ತಿದ್ದಾವೆ. ರೋಡೇ ಕಾಣಿಸ್ತದೆ. ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಲೆಫ್ಟಿಗೆ ಬನ್ನಿ ಹೋಗೋಣ, ಲೆಫ್ಟಿಗೆ. ಯಾವನ್ನ ಆರ್ಡ್ರ್ ಬಂದರೆ ಬನ್ನಿ, ತೋರಿಸ್ತೀನಿ. ನೋಡಿ, ಸುಮಾರು 1 ಅವರ್ ಮೇಲಿಂದ ಓಡಾಡ್ತಾನೆ ಇದ್ದೀವಿ ಇಬ್ಬರು ಬೈಕಲ್ಲಿ. ಯಾವುದೇ ರೀತಿ ಒಂದು ಆರ್ಡ್ರೂ ಬರಲಿಲ್ಲ ನಮಗೆ. ಸುಮ್ಮನೆ ಬರೀ ಧೂಳು ರೋಡು ನೋಡಿದಾಗಿ ಬಿಸಿಲಿಗೆ ಸುಸ್ತಾಗ್ಬಿಟ್ಟು ನೋಡಿ, ಇಲ್ಲಿ ಯಾವುದೋ ಒಂದು ಟೀ ಅಂಗಡಿ ಸಿಕ್ತು. ಬಂದು ಶಿಸ್ತಾಗಿ ಕೂತ್ಕೊಂಡಿದ್ದೀವಿ. ಇಲ್ಲೇ ಆನ್ ಮಾಡ್ಕೊಂಡು ಕಾಯ್ತೀವಿ. ಬಂದರೆ ಇವತ್ತು ಆರ್ಡ್ರು, ಇಲ್ಲಾಂದರೆ ಇವತ್ತು ಯಾಕೋ ಬರೋದು ಡೌಟ್ ಅನಿಸುತ್ತೆ. ನೋಡಿ, ಇಲ್ಲ ನಂಬಿಕೆ ಕಳ್ಕೊಳಂಗಿಲ್ಲ, ಬರ್ತದೆ. ವೆಯ್ಟ್ ಮಾಡಬೇಕಷ್ಟೇ. ಫೋಟೋಲ್ಲಿ ಯಾವತ್ತೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡ್ತಾಯಿದ್ದೀವಿ ಸುಮಾರು 1.5 ಅವರಿಂದ. ಇನ್ನೂ ವೆಯ್ಟ್ ಮಾಡೋಣ. ಇನ್ನೂ ಒಂದು 1 ಅವರ್ 2 ಅವರ್ ಇಲ್ಲಿ ಇರೋಣ. ಈಗ ಅಷ್ಟು ದೂರದಿಂದ ಬಂದಿದ್ದೀವಿ ಅಂತಂದರೆ ಇಷ್ಟೇ ಬೇಗ ಹೋಗೋದು ಬೇಡ. ಇನ್ನೂ 1 ಅವರ್ ಇಲ್ಲ ಅಂದರೆ 2 ಅವರ್ ವೆಯ್ಟ್ ಮಾಡಿ ನೋಡೋಣ. ಒಂದು 2 ಅವರ್ ಆದಮೇಲೆ ಹೋಗೋಣ. ಈಗ ಅಕಸ್ಮಾತ್ ಈಗ ಹೋಗ್ಬಿಟ್ರೆ ಸೊ ಅಷ್ಟು ದೂರದಿಂದ ನಾವು ಇಲ್ಲಿಗೆ ಬಂದಿದ್ದು ವರ್ತಿಲ್ಲ. ಅದಕ್ಕೋಸ್ಕರ ಈಗ ಕೂತ್ಕೊಂಡು ವೆಯ್ಟ್ ಮಾಡ್ತೀವಿ. ಹೆಂಗೆ ಒಂದು ನೆಳ್ಳೈತೆ, ಹೊಂಗೆ ಮರ ಬೇರೆ ಐತೆ, ತಂಪಾಗಿರುತ್ತೆ. ಕೂತ್ಕೊಂಡು ನೋಡಿ ವೆಯ್ಟ್ ಜಾಗ ಹೆಂಗಿದೆ. ಯಾರೋ ಟೀ ಅಂಗಡಿಯವರು ಚೆನ್ನಾಗಿ ಊಟಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಬನ್ನಿ ವೆಯ್ಟ್ ಮಾಡೋಣ ಇಲ್ಲೇ ಕೂತ್ಕೊಂಡು. ಆರ್ಡ್ರ್ ಏನನ್ನ ಬಂದರೆ ಆನ್ ಮಾಡ್ಕೊತೀನಿ. ನೋಡಿ, ಸುಮಾರು ಹೊತ್ತಿಂದ ಕಾಯ್ದು 1 ಅವರ್ ಮೇಲೆ ಕಾಯ್ದಿದ್ದೀವಿ. ನೋಡಿ, ಒಂದು ಆರ್ಡ್ರು ಬಂದಿದೆ. ಅದು 850 ಎಷ್ಟೋ ಬಂದಿದೆ ಒಂದು ಆರ್ಡ್ರು. 811 ರೂಪಾಯಿ ಅಂತೆ. ನೋಡಿ, ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಬರೋಣ. ಇದೇ ಬ್ರೋ ಫ್ಯಾಬ್ರಿಕ್ ಸ್ಪಾ. ನೋಡಿ, ಲೊಕೇಶನ್ ಪಾಯಿಂಟ್ ಬಂದಿದ್ದು. ಅವರು ಲೊಕೇಶನ್ ಅಲ್ಲ ಹಾಕಿದ್ರು ಅಲ್ಲಿ ಅಂತ. ಕಾಲ್ ಮಾಡಿದ್ದಕ್ಕೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಫ್ಯಾಬ್ರಿಕೇಷನ್ ಅಂತ. ಬನ್ನಿ ಸೆಕ್ಯೂರಿಟಿ ಹತ್ರ ಹೋಗಿ ಆರ್ಡರ್ ಇಸ್ಕೊಳ್ಳೋಣ. ಅಣ್ಣ ಪೋಟರಿಂದ ಹೇಳಿ. ಒಂದು ನಿಮಿಷ ಫೋನ್ ಮಾಡ್ತೀನಿ ಅವರಿಗೆ. ಅಯ್ಯೋ ಬಟ್ಟೆ ಇದೆ ಇಸ್ಕೊಂಬರಿ ಅಂತ ಹೇಳಿದರು. ಹಲೋ ಸರ್, ಇಲ್ಲಿ ಬಂದು ಸೆಕ್ಯೂರಿಟಿ ಹತ್ರ ಕೊಡ್ತೀನಿ ನಾನು. ಅವ್ರು ಇಲ್ಲಿಗೆ ಬರ್ತಾರಾ? ಬೆಳ್ಳಂದೂರಿಗೆ ಬಂದಿದೆ ಬ್ರೋ. ಎಲ್ಲಿ ಬರುತ್ತೆ? ಕೇಳಿದ್ದೀನಿ ಹೆಸರು ಎಲ್ಲೋ. ಬೆಳ್ಳಂದೂರು? ಹಾಂ. ಮೋಸ್ಟ್ಲಿ ನನ್ನ ಪ್ರಕಾರ ಸಿಟಿ ಒಳಗಡೆ ಅಲ್ಲೂ ಅಲ್ಲ ಅನ್ಸುತ್ತೆ. ಸಿಟಿ ಒಳಗಡೆ ಅಲ್ವಾ?
ಸೊ ತಡಿ ಅವ್ರು ಐಟಮ್ ಕೊಟ್ಬಿಡ್ಲಿ, ಇನ್ನೇನು ಲೊಕೇಶನ್ಗೆ ಹಾಕೊಂಬಿಡೋಣ, ಅವಾಗ ಗೊತ್ತಾಗೋಗುತ್ತೆ. ಚಿತ್ರಾನ್ನ ನಡಿ. ಎಲ್ಲಿ ಬೈ? ಹೊರ್ತೂರ್ ಹತ್ರ. ಹೊರ್ತೂರ್ ಹತ್ರನಾ? ಹಾಂ, ಅಂದರೆ ಅವತ್ತು ಕೆ ಆರ್ ಪುರಮ್ಗೆ ಹೋಗಿದ್ವಿ ಗೊತ್ತಾ? ಓ, ಒಂದೇ ಹೈವೆಲ್ಲ ಇಲ್ಲಾಂದರೆ ಫುಲ್ ಹೈವೇ? ಫುಲ್ ಹೈವೇನೇನಾ? ಫುಲ್ ಹೈವೇ, ಅಲ್ಲ ಒಂದು ಸ್ವಲ್ಪ ಎಲ್ಲ ಓಡಾಡಬೇಕು ಅಷ್ಟೇ. ಏನು ಅನ್ನಿಸ್ತಾ ಇದೆ ಇವಾಗ ನಿಮಗೆ ಲೊಕೇಶನ್ ನೋಡಿ? ತುಂಬ ಖುಷಿ ಆಗ್ತಾ ಐತೆ. ಏನಕ್ಕೆ ಅಷ್ಟು ದೂರ ಆರ್ಡ್ರ್ ಬಂದಿದೆ ಅಂತನಾ? ಅಲ್ಲ, ತುಂಬ ಹತ್ರ ಬಂದಿದೆ. ಏನು ಹೋಗಿ ಬರೋಕ್ಕೆ ಒಂದು ಆರ್ಡ್ರಿಗೇನೆ ಒಂದು ದಿವಸ ಆಗೋಗ್ಬಿಡುತ್ತೆ. ಫುಲ್ ಒಂದು ದಿವಸ ಆಗೋಗುತ್ತಾ? ಮಿನಿಮಮ್ ಹೋಗೋಕ್ಕೆ ಏನಿಲ್ಲ ಅಂದ್ರೆ 1.5 ಅವರ್ ಮೇಲೆ ಬೇಕೀಗ. ಈಗ ಓಕೆ. ಹಾಂ, ರಿಟರ್ನ್ ನಾವು ಮನೆಗೆ ಬರೋಕ್ಕೆ 1.5 ಅವರ್. ಇನ್ನೂ ಜಾಸ್ತಿ ಬೇಕು, ಅಲ್ಲಿಂದ ಅದು ಸಿಟಿ ಒಳಗಡೆಯಿಂದ ಬರಬೇಕಲ್ಲ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಬ್ರೋ ಅಲ್ಲಿಂದ ತಿರ್ಗಾ ನಾವು ವಾಪಸ್ ಬರೋಕ್ಕೆ? ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಎಷ್ಟು ಈಗ ಇಲ್ಲಿಂದ ಅಲ್ಲಿಗೆ ಬೆಳ್ಳಂದೂರ್ಗೆ ಎಷ್ಟಿದೆ? ಏನಿಲ್ಲ ಅಂದ್ರೆ ಒಂದು 60 ಕಿಲೋಮೀಟ್ರ್ ಇದೆ. 60? 60 ಇಲ್ಲ ಅಂದ್ರೆ ಒಂದು 50 ತನಕ ಪಕ್ಕ ಇರುತ್ತೆ. ಇರುತ್ತೆ ಬ್ರೋ, 800-900 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಇರುತ್ತೆ. ಒಂದು 50 ಪಕ್ಕ ಬರಾಬರ್. 51 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. ನೋಡಿ, 51 ಕಿಲೋಮೀಟ್ರಿಗೆ ಎಷ್ಟು ಅವರ್ ತೋರಿಸ್ತಾ ಇದೆ? 1.25 ಅವರು. ಟೋಲ್ ಬೇರೆ ಕೇಳ್ತಾ ಇದೆ. ಅದು ಕಾರ್ಗೆ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ನಾವು ಡ್ರೈವರ್ ಅಲ್ವಾ, ಹಾಂ, ಹಾಗಾಗಿ ಕಾರಲ್ಲಿ ಇರ್ತದೆ ಜಾಸ್ತಿ. 1.25 ಅವರ್. 1.25 ಅವರ್. 4 ಅವರ್ಸ್ ಅವಾಸ್ ಹೆಂಗೈತದೆ ಅಂದರೆ ಇಲ್ಲಿರೋರಿಗೆ ಏನು ದೊಡ್ಡದಲ್ಲ ಬ್ರೋ, ಕೊಟ್ಬಿಟ್ಟು ಆರಾಮಾಗಿ ವಾಪಸ್ ಬರ್ತಾರೆ 50 ಕಿಲೋಮೀಟ್ರು. ಇದು ಸಿಟಿ ಒಳಗಡೆ ಆಸಿಂದ ತೋರಿಸ್ತಾ ಇದೆ ರೂಟು. ಇಲ್ಲ ಹಾಕೊಂಡು ಗೊತ್ತಾಗುತ್ತೆ ಬ್ರೋ, ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತಾರಲ್ಲ. ಸಿಟಿ ಒಳಗಡೆಯಿಂದ ತೋರಿಸ್ತಾ ಇತ್ತು, ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಇದಕ್ಕೆ ಹೋಗ್ಬೇಕು. ಏನು ಹೆಬ್ಬಾಳ ಫ್ಲೇವರ್ ತೋರಿಸ್ತೈತೆ ಅಲ್ಲಿ? ಹಾಂ, ಅದನ್ನೇ. ಹಾಂ ಹಾಂ ಹಾಂ, ಈಗ ಹೆಬ್ಬಾಳದ ಹತ್ರ ಹೋಗ್ಬೇಕಾ ನಾವು? ಅದು ಲೊಕೇಶನ್ ಅಂದ್ರಲ್ಲಿ ಹೆಂಗೆ ತೋರಿಸ್ತಾ ಇತ್ತು ನೋಡಿ. ಇಲ್ಲಿ 10 ದಿನ ಮೇಲ್ಗಡೆ ಲಿಫ್ಟ್ ತಗೊಂಡು ಸೀದಾ ಹಾಸ್ಪಿಟಲ್ ಹೋಗಿ ಹಾಸ್ಪಿಟಲ್ ಹಂಗೆ ಹೊರಟೋಗು. ಓಕೆ, ಹತ್ರ ಆಗ್ತದೆ ಬ್ರೋ. ಈ ಕುಂಡೆಲ್ಲ ನಾವು ಓದ್ಕೊಂಡೋದಿಗೆ ಅದು ಕೊಟ್ಟು ಬರೋ ಅಷ್ಟೊತ್ತಿಗೆ. ಸೊ ಗಾಯ್ಸ್, ಇದೇನೆ ಆರ್ಡರು ತಾ ಬ್ರೋ. ಒಂದು ಬ್ರೋ, ಈ ಒಂದು ಪೀಸ್ 800 ರೂಪಾಯಿ ಬೆಲೆ ಬಾಳಲ್ಲ ಅನ್ಸುತ್ತಲ್ಲ ಬೈ ನಂಗಿದು. ರೈಟ್ ಹಾಕಿಲ್ಲ, ರೇಟ್ ಹಾಕಿಲ್ಲ, ಬಟ್ ಆದ್ರೂ ಇದೊಂದು ಒಂದು ಪ್ಯಾಂಟಿಗೋಸ್ಕರ ಎಷ್ಟು ಕಿಲೋಮೀಟ್ರ್ ಬುಕ್ ಮಾಡಿದ್ದಾರೆ. ಈ ಕಾರ್ಟ್ ಇಂಪೋರ್ಟಿಂಗ್ ತಡೀರಿ ಇವಾಗ. ಒಂದೇ ಒಂದು ಪ್ಯಾಂಟ್ ಆರ್ಡ್ರಿಗೋಸ್ಕರ 800 ರೂಪಾಯಿದು ಇದನ್ನು ಬುಕ್ ಮಾಡಿದ್ದಾರೆ. ಇದು ಬೆಲೆನೂ ಅಷ್ಟು ಇಲ್ವೇನೋ ಅನಿಸುತ್ತೆ, 800 ರೂಪಾಯಿ ನೋಡಿದ್ರೆ ನಗೋ ಬರ್ತೈತೆ ಇದನ್ನು. ಆದರೂ ಬನ್ನಿ, ಈಸ್ಕೊಂಡಿದ್ದ ತಕ್ಕನಾಗ ಹೋಗಿ ಡೆಲಿವರಿ ಕೊಟ್ಟು ಬರೋಣ. ಏನೋ ಒಂದು 55 ಕಿಲೋಮೀಟ್ರ್ ಇರಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ಬ್ರೋ? ಓಪನ್ ಮಾಡ್ತೀನಿ, ಓಪನ್ ಮಾಡಿ ನೋಡಿ ಎಷ್ಟಿದೆ ಅಂತ. ಸೊ ಗಾಯ್ಸ್, 52 ಕಿಲೋಮೀಟ್ರ್ ಇದೆ ಗಾಯ್ಸ್. 52 ಕಿಲೋಮೀಟ್ರ್ ಹೋಗ್ಬೇಕು. 52 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಯಾವುದೋ ಒಂದೇ ಒಂದು ಪ್ಯಾಂಟ್ಗೋಸ್ಕರ ಬನ್ನಿ, ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಖುಷಿಗೆ ಹೋಗಿ ಕೊಟ್ಟು ಬರೋಣ ಬನ್ನಿ. ಸಿಟಿ ಸೆಂಟರ್ ಬ್ರೋ. ಇಲ್ಲಿ 45 ರೂಪಾಯಿ ಅನ್ಸಿದೆ ಟೋಟಲು. ಏನದು ಟ್ಯಾಕ್ಸ್ ಹೇಳಿ ಇನ್ವಾಯ್ಸಾ? ಸರಿ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಬನ್ನಿ ಹೋಗೋಣ. ನೋಡಿ, ಫ್ಯಾಕ್ಟ್ರಿ ಲೊಕೇಶನ್ ಹತ್ರಕ್ಕೆ ಬಂದಿದ್ದೀವಿ. ಇನ್ನೇನು ಅವ್ರಿಗೆ ಡೆಲಿವರಿ ಕೊಡಬೇಕು, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಕಾಲ್ ಮಾಡೋಣ. ಇಲ್ಲಿಂದ ಒಂದು 100 ಮೀಟರ್ಸ್ ಇದೆ, ಬನ್ನಿ ಅಲ್ಲೋಗಿ ಕಾಲ್ ಮಾಡೋಣ. ನೋಡಿ, ಈಗ ತಾನೇ ಆರ್ಡ್ರ್ ಕೊಟ್ಕೊಂಡ್ವಿ. ಇದು ಕೊಟ್ಕೊಂಡ್ಮೇಲಿಂದ 826 ರೂಪಾಯಿ. ಇದೊಂದೇ ಮಾಡೋಕ್ಕಾಗಿದ್ದು. ಏನಕ್ಕೆ ಅಂದರೆ ಯಾವುದೂ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಟೈಮು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದು ನಾವು ತಗೊಂಡೋದ್ವಲ್ಲ, ಐಟಮ್ ಬೆಲೆ ಬರೀ 90 ರೂಪಾಯಿ ಅಷ್ಟೇ ಅಂತ. ಅದಕ್ಕೆ GST ಎಲ್ಲ ಸೇರಿ 130 ರೂಪಾಯಿ ಆಗುತ್ತಂತೆ. ಅದೊಂದು 130 ರೂಪಾಯಿ ಐಟಮ್ಗೋಸ್ಕರ ನೋಡಿ 826 ರೂಪಾಯಿ ಕೊಟ್ಟು ಪೋಟಾರ್ ಆರ್ಡ್ರ್ ಮಾಡಿದ್ದಾರೆ. ನೋಡಿ, ನಾವು ದವಸಪೇಟೆಯಿಂದ ಯಾವ ಆರ್ಡ್ರ್ ಬರಲಿಲ್ಲ ಅಂತ ದೊಡ್ಡಬಳ್ಳಾಪುರ ಹೋಗಿ 1 ಅವರ್ 2 ಅವರ್ ಕಾಯ್ದಾದ್ಮೇಲಿಂದ ನೋಡಿ ಇಲ್ಲಿಗನ ಬಂದಿದೆ, ಕರ್ಕೊಂಬಂದಿದೆ. ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಕರ್ಕೊಂಬಂದಿದೆ. ಕುಂತಿ ನಮಗಂತೂ ಸಾಕಾಗೋಯ್ತು. ಇಲ್ಲಿಂದ ಲೊಕೇಶನ್ ಹಾಕಿ ನೋಡ್ರೆ ತುಮಕೂರಿಗೆ 3 ಅವರ್ ಹೋಗ್ಬೇಕು. ಇನ್ನು 85 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿಂದ. ಗಾಯ್ಸ್, ಇನ್ನೊಂದು ಏನು ಅಂತ ಅಂದರೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲಾದರೆ ಅಲ್ಲಿ ಹಿಡಿದು ಡ್ಯೂಟಿ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಅಲ್ಲಿಂದ ಒಂದೇ ಸಮ ಕಂಟಿನ್ಯೂಸ್ ಆಗಿ 50 ಕಿಲೋಮೀಟ್ರ್ ಬಂದಲ್ಲ, ಸಾಕು ಹೋಗೋಯ್ತು. ಜೊತೆಲಿ ಹೈವೇ ಬೇರೆ ಇರಲಿಲ್ಲ, ಒಂದು 20 ಕಿಲೋಮೀಟ್ರ್ ಅಷ್ಟೇ ಹೈವೇ ಬಂದಿದ್ದು. ಅದಾದಮೇಲೆ ಸಿಟಿ ಒಳಗಡೆ ಒಂದು 30 ಕಿಲೋಮೀಟ್ರ್ ಬಂದಿದ್ದೀವಿ. ಆ ಟ್ರಾಫಿಕಲ್ಲಿ ಆ ಗಾಡಿ ಒಂದೇ ಸಮ ಓಡಿಸಿ ಅಂತ ಸಿಕ್ಕಾಪಡೆ ಸಾಕಾಗೋಯ್ತು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಮನೋಜ್ ಅವ್ರ ಹತ್ರನೇ ಕೇಳ್ಕೊಬಿಡಿ. ಹಾಗಾಗಿ ಅಪ್ಪ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವು ಅಲ್ಲಿಂದ 50 ಕಿಲೋಮೀಟ್ರ್ ದೊಡ್ಡಬಳ್ಳಾಪುರಾಗೆ ಕೂತ್ಕೊಂಡೋಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ 50-60 ಕಿಲೋಮೀಟ್ರ್ ಕೂತ್ಕೊಂಡ್ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಈಗ ಇಲ್ಲಿಂದ ಸೀದಾ ನಾವು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಕೋಟೆ ಡ್ಯೂಟಿ ಮಾಡೋಕ್ಕೆ ಈಸಿ ಅಂತ ಅನಿಸುತ್ತೆ, ಆದರೆ ಏನು ಮಾಡ್ತೀರಾ, ಇವಾಗ ನಮಗೆ ಮೇನ್ ಟಾಸ್ಕ್ ಏನಪ್ಪ ಇವಾಗ ಅಂತ ಅಂದರೆ, ಸಿಟಿಯಿಂದ ಆಚೆ ಹೋಗೋದೇ ಒಂದು ಮೇನ್ ಟಾಸ್ಕ್ ಇವಾಗ ನಮಗೆ.
ಬನ್ನಿ ಹೋಗೋಣ. ಇಲ್ಲಿಂದ 3 ಅವರ್ ತೋರಿಸ್ತಾ ಇದೆ ತುಮಕೂರು, ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಅಂತ. ತುಮಕೂರು ಹೋಗಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.